ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ಬರಗಾಲ ಆವರಿಸಿಕೊಂಡು ರೈತರು ಸಂಕಷ್ಟದಲ್ಲಿ ಜೀವನ ನಡೆಸುವಂತಾಗಿದೆ. ಹಲವರು ಕೃಷಿ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಳೆಯ ನೀರನ್ನ ಆಶ್ರಯಿಸಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಲಕ್ಕಹಳ್ಳಿಯ ಕಾಂತರಾಜ್ ಇವರು ತಮ್ಮ ಕೊಳವೆ ಬಾವಿ ನೀರನ್ನ ಬಳಕೆ ಮಾಡಿಕೊಂಡು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ದಕ್ಷಿಣ ಆಫ್ರಿಕಾದ ಡಾರ್ಪರ್ ತಳಿಯನ್ನ ಅಭಿವೃದ್ಧಿಪಡಿಸಿಕೊಂಡು ಕುರಿ ಸಾಕಾಣಿಕೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಬರಗಾಲದ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸಿರುವ ಪ್ರಗತಿಪರ ರೈತ ಕಾಂತರಾಜ್ ದಕ್ಷಿಣ ಆಫ್ರಿಕಾದ ತಳಿ ಡಾರ್ಪರ್ ಕುರಿಯನ್ನ ಕನಕಪುರ ತಾಲೂಕಿನಿಂದ ಖರೀದಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಿರುವ ಮೂಲಕ ಬಯಲುಸೀಮೆಯ ಪ್ರದೇಶದಲ್ಲಿಯೂ ಸಹ ಸಾಕಾಣಿಕೆ ಮಾಡಿ ಗಮನ ಸೆಳೆದಿದ್ದಾರೆ. ಕುರಿ ಮೇಕೆಯನ್ನ ಸಾಕಾಣಿಕೆ ಮಾಡುವುದು ಕಷ್ಟ ಸಾಧ್ಯವೆಂದು ಹಲವರು ಕುರಿ ಮೇಕೆ ಸಾಕಾಣಿಕೆ ಮಾಡುವುದನ್ನ ತ್ಯಜಿಸಿದ್ದಾರೆ. ಮತ್ತೊಂದೆಡೆ ಹಂಡಿಗನಾಳ ಗ್ರಾಮ ಪಂಚಾಯಿತಿಯ ಲಕ್ಕಹಳ್ಳಿ ಗ್ರಾಮದ ಕಾಂತರಾಜ್ ಇವರ ತಮ್ಮ ಜಮೀನಿನಲ್ಲಿ ಮೇವು ಬೆಳೆಸಿಕೊಂಡು ಅದನ್ನ ಕಟಾವು ಯಂತ್ರದಲ್ಲಿ ಕಟಾವು ಮಾಡಿ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನವನ್ನು ಅನುಸರಿಸಿ ಕುರಿ ಸಾಕಾಣಿಕೆ ಮಾಡಿ ಮಾದರಿಯಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಹೊಸ ತಳಿಗಳು ಬರುತ್ತಿದ್ದು ಅವುಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ಪಡೆದುಕೊಂಡು ಪಶುವೈದ್ಯಕೀಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಕುರಿ ಸಾಕಾಣಿಕೆಯನ್ನ ಲಾಭದಾಯಕ ಮಾಡಿಕೊಳ್ಳಬಹುದಾಗಿದೆ ಎಂದು ರೈತ ಕಾಂತರಾಜ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಕೇವಲ 2 ಕುರಿಗಳನ್ನ ತಂದು ಅವುಗಳನ್ನ ಪೋಷಣೆ ಮಾಡಿ ಪ್ರಸ್ತುತ 150ಕ್ಕೂ ಅಧಿಕ ಡಾರ್ಪರ್ ತಳಿ ಕುರಿಗಳನ್ನ ಶೆಡ್ನಲ್ಲಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಕೊಬ್ಬಿನಾಂಶ ತೀರಾ ಕಡಿಮೆ ಇರುವ ಡಾರ್ಪರ್ ಕುರಿಗೆ ಬೇಡಿಕೆ ಸಹ ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ಈ ತಳಿಯ ವಿಶೇಷ ಎನ್ನುತ್ತಾರೆ ಕಾಂತರಾಜ್. ಗ್ರಾಮ ಸರ್, ಲಕ್ಕಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಡಾರ್ಪರ್ ಕುರಿ ಸಾಕಾಣಿಕೆ ಮಾಡಿ 2015ರಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಮೂಲ ರ್ಯಾಂಬ್ಲೆಟ್ ಇತ್ತು ನಮ್ಮಲ್ಲಿ. ಈಗ ಡಾರ್ಪರ್ ಸ್ಟಾರ್ಟ್ ಮಾಡಿ 15ರಿಂದ ನಾವು ಸ್ಟಾರ್ಟ್ ಮಾಡಿರೋದು. ಈಗ 10 ಕುರಿಯಿಂದ ನಾವು ಈಗ 150 ಕುರಿಗೆ ಮಾಡಿದ್ವಿ. ಗಂಡು ನಾವು ವರ್ಷಕ್ಕೆ ಒಂದು 15-20 ಮಾರ್ಕೊತಾ ಇದ್ದೀವಿ. 1,20,000 1,30,000 ಹಂಗೆ ಒಂದು ಮರಿ 1.5 ಲಕ್ಷ ತನಕ ಗಂಡು. ಹೆಣ್ಣು 100 ಕುರಿ ಇದ್ದಾವೆ. ಈಗ ಗಂಡು 30 ಕುರಿ ಇದ್ದಾವೆ. ಇದರಲ್ಲಿ ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡು ಅಂತೇಳಿ 2 ವಿಧ. ಆ ಬ್ಲ್ಯಾಕ್ ಹೆಡ್ಡು ಪೂರ ಸೇಲ್ಸ್ ಐತೆ, ವೈಟ್ ಹೆಡ್ಡು ಸೇಲ್ಸ್ ಐತೆ. ವೈಟ್ ಹೆಡ್ಡಲ್ಲಿ ಏನಂದರೆ ಮಚ್ಚೆ ಬರಲ್ಲ. ವೈಟ್ ಹೆಡ್ಡಲ್ಲಿ 20 ಮರಿ ಹುಟ್ಟಿದ್ರೆ 20 ಮರಿ ಸಕ್ಸಸ್ ಆಗ್ತೈತೆ. ಬ್ಲ್ಯಾಕ್ ಹೆಡ್ಡಲ್ಲಿ 20 ಮರಿ ಹುಟ್ಟಿದ್ರೆ ಒಂದು 5 ಮರಿ ಸಕ್ಸಸ್ ಆಗ್ತೈತೆ. ಅದರಿಂದ ನಾವು ಉದ್ದೇಶ ವೈಟ್ ಹೆಡ್ಡೇ ಜಾಸ್ತಿ ಮಾಡ್ತಾಯಿದ್ದೀವಿ. ನಾವು ರಾಜ್ಯಾದ್ಯಂತ ಈಗ ಬಾಗಲಕೋಟೆ, KR ನಗರ, ಮೇಲ್ಕೋಟೆ ಎಲ್ಲ ಕೊಡ್ತಾಯಿದ್ವಿ. ಆನೇಕಲ್ಲು, ಚಂದಾಪುರ, ತಮಿಳ್ನಾಡು, KGF, ಕೋಲಾರ, ನಮ್ಮ ತಾಲೂಕು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟ್ರಿಕ್ಟ್ ಬೆಂಗಳೂರಿನ ರೂರಲ್ಲೂ ಓಡ್ತಾಯಿತ್ತು ನಮ್ಮ ಮರಿಗಳು. 20-30 ಮರಿ ವರ್ಷದಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಬ್ರೀಡ್ ಮಾಡಿದ್ವಿ ಫುಲ್ಲು. ಫಸ್ಟಿಂದ ನಾವು ಈಗ 90-95 ಯಾವಾಗೈತಿ ಬ್ರೀಡು. 100% ತಂದಿದ್ವಿ ನಾವು ವೈಟ್ ಹೆಡ್ಡಲ್ಲಿ. ಬೇರೆ ಮಾಡ್ಕೊಂಡಿದ್ದಾರೆ. ನಾವು ಆಗೆಲ್ಲ ಪೂರ ಬ್ರೀಡ್ ಮಾಡಿದ್ವಿ. ಕಮ್ಮಿ ಕಾಸು ಬೇಕಂದ್ರೂ ಮಾಡ್ತೀವಿ. ಒಂದು 5 ಕುರಿ ಮಾಡ್ಕೊಂಡಿದ್ವಿ. ಅದು ಒಂದು 50,000 - 60,000 ಕೊಡ್ತೀವಿ ಕಮ್ಮಿ ಬೆಲೆಗೆ ಬಂದವ್ರಿಗೆ. ಜಾಸ್ತಿ ತುಂಬ ಬೆಲೆಗೆ ಬಂದರೆ ಇದು ತಿಂಗಳಿಂದ ಏನಂದರೆ ಇದು ಮೂಲ ಉದ್ದೇಶ 8-10 kg ಬೆಳವಣಿಗೆ ಐತೆ. ಇದು ಮಾಮೂಲಿ ಪ್ಯಾಟ್ಲೆಸ್. ಇದು ನಮ್ಮ ಮಾಮೂಲಿ ರ್ಯಾಂಬ್ಲೆಟು, ಬಂಡೂರು ಬಂದಂಗೆ ಇದರಲ್ಲಿ ಕೊಬ್ಬಿನಾಂಶ ಅದು ಇದು ಬೆಳೆಯಲ್ಲ. ಇದರಲ್ಲೇನು ಮಾಂಸ ಲೇಯರಲ್ಲಿ ಮಾತ್ರ ಬರ್ತೈತೆ ಅಷ್ಟೇ. ಇದರಲ್ಲಿ ಕೊಬ್ಬಿನಾಂಶ ಬರೋಲ್ಲ. ಆಂಟಿಬ್ಯಾಕ್ಟೀರಿಯಸ್ ಜಾಸ್ತಿ ಐತೆ ಇದರಲ್ಲಿ. ಅದರಿಂದ ಕಾಯಿಲಾಕು ತಡಿತೈತೆ. ಅದನ್ನು ನಾವು ಉದ್ದೇಶದಿಂದ ಇದನ್ನು ಬೆಳೆಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ. 2015ರಲ್ಲಿ ನಾವು ಗಣಿ ತಗೊಂಬಂದು ಬೆಳವಣಿಗೆ ಮಾಡ್ತಾಯಿದ್ವಿ. ಇದು ಚೆನ್ನಾಗಿ ಬೆಳವಣಿಗೆ ಆಗ್ತೈತೆ. ಹಬ್ಬಕ್ಕೂ ನಮ್ಮ ಬಕ್ರೀದ್ ಹಬ್ಬಕ್ಕೆ ನಮ್ಮ ಮುಸಲ್ಮಾನ್ ಬಾಂಧವರು ತಗೊಂಡು ಹೋಗ್ತಾರೆ. ಇದಕ್ಕೆ ಒಂದು 150 kg 160 kg ಬೆಳವಣಿಗೆ ಮಾಡಿದರೆ ಅವರು ತುಂಬ ಇಷ್ಟಪಟ್ಟು ನಮ್ಮ ತಾಜ್ ಹೋಟ್ಲವರು ಎಲ್ಲ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಒಂದು ಫೋನ್ ಮಾಡ್ತಾ ಇದ್ದಾರೆ ಅವರು. ಒಂದು ಬಾಂಬೆ ಕಳಿಸಿದ್ರು. ಆವಾಗಿನಿಂದ ನಮ್ಮ ಹೆಸರು ಈಗ 2016-17ರಲ್ಲಿ ಒಂದು ಬಾಂಬೆ ಕಳಿಸಿದ್ರು. ತಾಜ್ ಹೋಟ್ಲು ನೈಮ್ ಅಂತೇಳಿ. ಆವಾಗಿನಿಂದ ನಮ್ಮ ಹೆಸರು ಮಾಡೈತಿ. ಇದು ಉದ್ದೇಶ ನಾವು ಜಾಸ್ತಿ ಬೆಳವಣಿಗೆ ಇರೋದ್ರಿಂದ ಒಂದು 150-160 kg ಬೆಳಿತೀವಿ ಒಂದು ಗಂಡು. ಅದರಿಂದ ಅವರು ಜಾಸ್ತಿ ತೂಕ ಆದವೆಲ್ಲ ಹಬ್ಬಕ್ಕೋತೈತೆ. ಇಲ್ಲ ಕಡಿಮೆ ತೂಕ ಇರೋವು ಈಗ ಬ್ರೀಡಿಂಗ್ ಆಗೋದು ಒಂದು 80-100 kg 50 kg ಇವೆಲ್ಲ ನಾವು ಬ್ರೀಡಿಂಗ್ ಪರ್ಪಸ್ಗೆ ಇದು ಮಾಡ್ತಾಯಿದ್ದೀವಿ.
ರೈತರು ಸಹ ಕೃಷಿ ಚಟುವಟಿಕೆಗಳ ಜೊತೆ ಕುರಿ ಸಾಕಾಣಿಕೆಯನ್ನ ಉಪಕಸುಬಾಗಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಲಹೆ ನೀಡಿದ್ದಲ್ಲದೆ ಈ ವಿಚಾರದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತೇನೆ ಎಂದರು. ತಮೀಶ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.